ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಬಗ್ಗೆ ಆಗ್ತಿರುವ ಸಮರ ನಿಲ್ಲುತ್ತಲೇ ಇಲ್ಲ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ನಡುವೆ ದೊಡ್ಡ ಮಟ್ಟದ ಕೋಲ್ಡ್ ವಾರ್ ನಡೆಯುತ್ತಲೇ ಇದೆ. ಇದರ ಮಧ್ಯೆ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಅನ್ನೋ ಹಾಗೆ ಇನ್ನೊಬ್ಬರು ಕೂಡ ಸಿಎಂ ರೇಸ್ ನಲ್ಲಿದ್ದಾರೆ. ಅವರೇ ಗೃಹ ಸಚಿವ ಪರಮೇಶ್ವರ್. ಈಗಾಗಲೇ ಸಿದ್ದರಾಮಯ್ಯ ಇಳಿದ್ರೆ ಹಿಂದುಳಿದವರೇ ಸಿಎಂ ಆಗಬೇಕು ಅನ್ನೋದು ಸಿದ್ದರಾಮಯ್ಯ ಟೀಮ್ನ ಬಯಕೆ ಕೂಡ ಆಗಿದೆ. ಹೀಗಾಗಿ ಪರಮೇಶ್ವರ್ ಹೆಸರು ದೊಡ್ಡದಾಗಿ ಓಡಾಡ್ತಿದೆ. ಇದು ಈಗ ದಲಿತ ಸಮುದಾಯ ಧ್ವನಿ ಎತ್ತುವಂತೆ ಮಾಡಿದೆ. ಸ್ವತಃ ಸಿದ್ದರಾಮಯ್ಯ ತವರು ಮೈಸೂರಿನಲ್ಲೇ ದಲಿತ ನಾಯಕರು ಈಗ ಸಿಡಿದು ನಿಂತಿದ್ದಾರೆ. ದಲಿತ ಸಮುದಾಯ ಯಾವಾಗ್ಲೂ ಕಾಂಗ್ರೆಸ್ ಪರ. ಅನೇಕ ಸಂದರ್ಭದಲ್ಲಿ ದಲಿತರಿಗೆ ಸಿಎಂ ಸ್ಥಾನ ಕೈತಪ್ಪಿದೆ. 2013ರಲ್ಲಿ ಸಿಎಂ ಆಗುವ ಅವಕಾಶ ಪರಮೇಶ್ವರ್ಗೆ ಇತ್ತು. ಆದ್ರೆ ಅವರನ್ನು ಹೇಗೆ ಸೋಲಿಸಿದ್ರು ಅನ್ನೋದು ಗೊತ್ತಿದೆ ಅಂತ ಸಿದ್ದರಾಮಯ್ಯಗೆ ಟಾಂಗ್ ಕೊಡೋದರ ಜೊತೆ ನಾವು ವೋಟ್ ಹಾಕಿರೋದಕ್ಕೆ ಕಾಂಗ್ರೆಸ್ ಗೆದ್ದಿರೋದು. ಮೈಸೂರಿನಲ್ಲಿ ಅಹಿಂದ ಸಮಾವೇಶ ಮಾಡ್ತಿದ್ದೀರಿ. ದಲಿತರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅದನ್ನು ಮಾಡಬೇಕು. ಮೈಸೂರಿಗೆ ನೀವೇ ಲೀಡರ್ ಆಗಬೇಕು ಅನ್ನೋದು ನಿಮ್ಮ ಭ್ರಮೆ. ಅಹಿಂದ ಅಂತ ಹೇಳಿ ಅಧಿಕಾರ ನೀವು ತಗೊಳ್ಳೋದಲ್ಲ. ಅದೇ ಕಾರ್ಯಕ್ರಮದಲ್ಲಿ ಪರಮೇಶ್ವರ್ನ ಸಿಎಂ ಮಾಡ್ತೀವಿ ಅಂತ ಘೋಷಣೆ ಮಾಡಬೇಕು. ಇಲ್ಲ ಅಂದ್ರೆ ಅವತ್ತು ನಾವು ಏನಂತ ತೋರಿಸ್ತೀವಿ ಅಂತ ದಲಿತ ನಾಯಕರು ಸಿದ್ದರಾಮಯ್ಯಗೆ ನೇರವಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ತಮ್ಮ ತವರು ಜಿಲ್ಲೆಯ ದಲಿತ ನಾಯಕರೇ ಈಗ ಈ ರೀತಿ ರುಚಿ ಗೆದ್ದಿರೋದು ಸ್ವತಃ ಸಿದ್ದರಾಮಯ್ಯಗೆ ಈಗ ತಲೆನೋವಾಗಿದೆ. ನಮ್ಮ ರಾಜ್ಯದಲ್ಲಿ ನಾವು 150 ಕ್ಷೇತ್ರಗಳ ಗೆಲ್ಲ ಶಕ್ತಿ ನಮ್ಮ ದಲಿತರಿಗಿದೆ. 150 220 ಕ್ಷೇತ್ರಗಳಲ್ಲಿ ಈ 24 ಕ್ಷೇತ್ರಗಳಲ್ಲಿ 150-170 ಕ್ಷೇತ್ರಗಳು ದಲಿತರು ಯಾವ ಪಾರ್ಟಿ ವೋಟ್ ಹಾಕ್ತಾರೆ ಅವ್ರು ಗೆಲ್ತಾರೆ. ಯಾಕೆಂದ್ರೆ ನಮ್ದೆಲ್ಲ ಅವಾಗಲಿಂದ ಕಾಂಗ್ರೆಸ್ ಪಾರ್ಟಿನೇ. ನಮ್ಮ ಲೀಡರ್ಗಳು ಕಾಂಗ್ರೆಸ್ನಲ್ಲೇ ಅವರೇ, ನಾವು ಕಾಂಗ್ರೆಸ್ನಲ್ಲೇ ಇದ್ದೀವಿ. ಮಧ್ಯದಲ್ಲಿ ಒಂದು ಸ್ವಲ್ಪ ಡಿಫರೆನ್ಸ್ಗಳು ಆಗಿರ್ಬೋದು. ಆದ್ರೂ ನಮ್ಮ ಪಾರ್ಟಿ ಲೀಡರ್ಗಳಿಗೆ ಅನ್ಯಾಯ ಆದಾಗ ಅವರು ಪಾರ್ಟಿ ಬಿಟ್ಟು ಹೋಗಿಲ್ಲ. ಏಕೆಂದ್ರೆ ಅವರ ಮೊದಲನೇ ಸುಮಾರು 25 ವರ್ಷಗಳ ಹಿಂದೆನೂ ನಾವು ದಲಿತ ಸಿಎಂ ಆಗಬೇಕು ಅಂತ ಹೇಳಿ ಅವತ್ತಿನಿಂದ ಹೋರಾಟ ಕೆಲವು ಹಿರಿಯ ದಲಿತರೆಲ್ಲ ಮಾಡಿದ್ರು. ಆಮೇಲೆ ನಮ್ಮ ಲೀಡರ್ಗಳಿಗೂ ಅರ್ಹತೆನೂ ಇತ್ತು. ಯಾಕೆಂದ್ರೆ ಯಾರು ಸಿಎಂ ಕ್ಯಾಂಡಿಡೇಟ್ ಅಂತವರೆಲ್ಲರೂ ಇದ್ರು. ಅವತ್ತಿನಿಂದ ಇವತ್ತುವರೆಗೂ ನಮ್ಮ ಹೋರಾಟದಲ್ಲಿ ನಮ್ಮ ಹಿರಿಯರಿಗೆ ಅನ್ಯಾಯ ಆಗಿದೆ. ಅದರಿಂದ ನಾವು ಒಂದು ಮೈಸೂರಿನಿಂದನೇ ನಾವು ಒಂದು ಸಂಘಟನೆ ಮಾಡಿ ಮೈಸೂರಿನಲ್ಲಿ ಪರಮೋತ್ಸವವನ್ನು ಮಾಡ್ದು. ಈ ಭಾಗದ ಜಿಲ್ಲೆಗಳಲ್ಲಿ ಚಾಮರಾಜನಗರ ಇರ್ಬೋದು, ಮೈಸೂರು ಇರ್ಬೋದು, ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು, ಕನಕಪುರ, ಬೆಂಗಳೂರು ಗ್ರಾಮದ ಇಲ್ಲಿ ಇಷ್ಟು ಜನಗಳಲ್ಲಿ ಆ ಸಮಾಜದ ಲೀಡ್ರು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಭಾರಿ ದಿನದ ಕನಸುಗಳು. ಯಾಕೆಂದ್ರೆ ಇತ್ತೀಚಿನ ದಿನಗಳು ನೋಡ್ತಾ ಇದ್ರೆ ನಮ್ಮ ಸಮಾಜದಲ್ಲಿ ಆಗಬೇಕು, ನಾವೇ ಮುಂದುವರಿಬೇಕು, ನಮ್ ಬಿಟ್ರೆ ಏನಿಲ್ಲ ಅನ್ನೋ ಪರಿಸ್ಥಿತಿ ಬಂದಾಗ ನಾವು ಹೋರಾಟಕ್ಕೆ ಇಳಿಬೇಕು. ನಾವು ಯಾಕೆ ಹೋರಾಟ ಮಾಡೇ ನಾವು ಅಧಿಕಾರ ತಗೋಬೇಕು, ಹೋರಾಟ ಮಾಡದೇ ಇದ್ರೆ ಅವಕಾಶ ಸಿಕ್ಕಲ್ಲ ಅಂತ ನಾವು ಇವತ್ತೆಲ್ಲ ಚರ್ಚೆ ಮಾಡಿದ್ದೀವಿ. ಜೊತೆಗೆ ನಮ್ಮ ತಾಲೂಕಿನ ಹಿರಿಯ ಮುಖಂಡರುಗಳು, ದಲಿತ ಸಂಘಟನೆ ಮುಖಂಡರುಗಳು ಮತ್ತೆ ಪ್ರತಿಪಕ್ಷ ಸಂಘಟನೆಗಳು, ಎಲ್ಲ ಸಣ್ಣ ಸಮುದಾಯಗಳಿರ್ಬೋದು, ಎಲ್ಲರನ್ನು ಕರೆದಿ ಎಲ್ಲರನ್ನೂ ಪೂರ್ವಭಾವಿಯಾಗಿ ನಾವು ಕರೆದಿ ಚರ್ಚೆ ಮಾಡಿ ಬೃಹತ್ ಸಮಾವೇಶ ಮಾಡಬೇಕು. ನಮ್ಮ ಲೀಡರ್ಗಳನ್ನ ಚರ್ಚೆ ಮಾಡಿಕೊಂಡು ಎಲ್ಲ ರಾಜ್ಯದ ಲೀಡರ್ಗಳನ್ನಲ್ಲಿ ಮತ್ತು ಎಲ್ಲ ಜಿಲ್ಲಾ ಲೀಡರ್ಗಳನ್ನ ಕರೆದು ಎಲ್ಲ ಮಾತಾಡಿ ನಾವು ಮುಂದೆ ಇದೊಂದು ದೊಡ್ಡ ಸಮಾವೇಶನ ಮಾಡಬೇಕು ಅಂತ ಎಲ್ಲ ತೀರ್ಮಾನ ಮಾಡಿ ಇವತ್ತು ತಮ್ಮ ಈ ಪತ್ರಿಕೆಗೋಷ್ಠಿಗೆ ಕರೆದಿದ್ದೀವಿ. ಯಾಕೆ ಕರೆದಿದ್ದೀನಿ ಅಂತ ಅಂದರೆ ನಾವು ಹೋರಾಟ ಮಾಡದೆ ಹೋದ್ರೆ ಏನೂ ಆಗಲ್ಲ. ಇತ್ತೀಚಿನ ಪತ್ರಿಕೆಗಳು ನೋಡಿದ್ವು ನಾವು. ಯಾಕೆಂದ್ರೆ ನಾವು ಮಾಡಕ್ ಹೋದ್ರೆ ಇದು ನಾವು ಕಾಂಗ್ರೆಸ್ ವಿರುದ್ಧ ಮಾಡ್ತಾರೆ ಅನ್ನೋ ಭಾವನೆ ಬರಬಾರ್ದು, ಕಾಂಗ್ರೆಸ್ ಕೆಟ್ಟ ಹೆಸರು ಬರಬಾರ್ದು. ಯಾಕೆಂದ್ರೆ ದಲಿತರ ಪದ ಕಾಂಗ್ರೆಸ್ ಐತೆ ಅನ್ನೋದು ಒಂದು ಇವತ್ತು ಗಂಟಲು ಇದೆ. ಆ ಸಮಾಜ 99% ಅವ್ರಿಗೆ ಹಾಕ ಬಂದಿದ್ದಾರೆ. ಅದಕ್ಕೆಲ್ಲ ಉದಾಹರಣೆಗಳು ಇದೆ. ನಾನು 30-40 ವರ್ಷದಿಂದ ಕಾಂಗ್ರೆಸ್ನಲ್ಲಿದ್ದವನು. ಅದರಿಂದ ನಾನು ಈಗ ಯಾವ ಲೀಡರ್ ಬಗ್ಗೆ ಯಾವ ಜನಾಂಗದ ಬಗ್ಗೆ ಟೀಕೆ ಮಾಡಕ್ ಬಂದಿಲ್ಲ. ಈಗ ಕೆಲವೆಲ್ಲ ಪತ್ರಿಕೆ ಮಾಧ್ಯಮದಲ್ಲಿ ನೋಡಿದ್ರೆ ನಮ್ಮಿಂದನೇ ನಾವೇ ಗೆಲ್ಲಿಸ್ತಾ ಇರೋದು ಕಾಂಗ್ರೆಸ್, ನಮ್ ಬಿಟ್ರೆ ಕಾಂಗ್ರೆಸ್ ಇಲ್ಲ ಅನ್ನೋದು ಇದು ನೋಡ್ತಾ ನಮಗೂ ತಡ್ಕೊಳಕ್ ಆಯ್ತಾ ಇಲ್ಲ. ಯಾಕೆಂದ್ರೆ ನಮ್ಮ ಲೀಡರ್ ಪರಮೇಶ್ವರ್ ಅವರು ಎಲ್ಲ 2 ಸಾರಿ ಅನ್ಯಾಯ ಆಯ್ತು ಅವ್ರಿಗೆ. 2013ರಲ್ಲಿ ಗೆಲ್ಲಂತ ಮುಖ್ಯಮಂತ್ರಿ ಆಗಂತ ಕ್ಯಾಂಡಿಡೇಟ್ ಸೋತ್ರು. ಕಾರಣಗಳು ನಿಮ್ಮ ಮಾಧ್ಯಮದವ್ರಿಗೆ ಗೊತ್ತಿದೆ. 2018ರಲ್ಲಿ ಅವ್ರು ಸೋಲಿಸ್ರು ಅಂತ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ 2018ರಲ್ಲಿ ಸೋಲ್ತು.
ಅವಾಗ ಅದೆಲ್ಲ ತಮ್ಮ ತಮ್ಮ ಯಾರಿಗೆ ತಮ್ಮ ಎಲ್ಲ ಮಾಧ್ಯಮದವ್ರಿಗೂ ಗೊತ್ತಿದೆ, ರಾಜ್ಯಕ್ಕೂ ಗೊತ್ತಿದೆ. ಮೈಸೂರು, ಚಾಮರಾಜನಗರ, ಮಂಡ್ಯ, ಹಾಸನ ಎಲ್ಲಿ ಕಾಂಗ್ರೆಸ್ಸೇ ಅವತ್ತು ಬರಲಿಲ್ಲ. ಯಾಕೆಂದ್ರೆ ಅವತ್ತು ಪರಮೇಶ್ ಅವ್ರಿಗೆ ಸೋಲಿಸ್ರು ಅನ್ನೋದು ಒಂದು ಮೆಸೇಜು, ಅವ್ರಿಗೆ ಅವಕಾಶ ಇಲ್ಲ ಅನ್ನೋದು ಒಂದು ಮೆಸೇಜ್ ಬಂದು ಆ ಸಮಾಜ ನಾವು ಯಾರೇನು ಹೇಳಿದ್ರು ಕೇಳಲಿಲ್ಲ, ಅವತ್ತು ಪಾರ್ಟಿ ವಿರುದ್ಧ ಮಾಡ್ಕೊ ಬಂತು. ಈಗ ಅವ್ರಿಗೆ ಅವಕಾಶಗಳಿವೆ, ಮುಖ್ಯಮಂತ್ರಿ ಆಗ ಯಾಕೆಂದ್ರೆ ನಮ್ದು ಬ್ಯಾಲೆನ್ಸ್ ಇದೆ ಕಾಂಗ್ರೆಸ್ ಪಾರ್ಟಿನಲ್ಲಿ. ಯಾಕೆಂದ್ರೆ ನಾವೇನ್ ಕಾಂಗ್ರೆಸ್ ದುಡ್ದಿದೀವೋ ಆ ಕಾಂಗ್ರೆಸ್ ಪಾರ್ಟಿ ಕೇಳೋ ಬ್ಯಾಲೆನ್ಸ್ ಇದೆ. ಬ್ಯಾಲೆನ್ಸ್ 2 ಸಾರಿನೂ ಹೈಕಮಾಂಡ್ ಪಾಪ ಕೊಡಕ್ಕೆ ಮನಸ್ಸು ಮಾಡಿದಂತ ಸಮಯದಲ್ಲೂ ಕೆಲವು ಅಡೆತಡೆಗಳು ಬಂದ್ರು ನಮ್ಮ ಲೀಡರ್ಗಳು, ರಾಜ್ಯದ ಲೀಡರ್ಗಳು, ಮುಖ್ಯಮಂತ್ರಿ ಆಗೋರು ಯಾರು ಬೇಜಾರು ಮಾಡ್ಕೊಂಡು ಆ ಕಾಂಗ್ರೆಸ್ ಪಾರ್ಟಿ ವಿರುದ್ಧನೋ ಕಾಂಗ್ರೆಸ್ಗೆ ಇದಾಗಿ ಏನು ಎಲ್ಲೂ ಅವರು ಹೊರಗಡೆ ಹೋಗ್ಲಿಲ್ಲ. ಇಲ್ಲೇ ಇದ್ದು ಹೋರಾಟ ಮಾಡಬೇಕು ಅಂತ ಹೋರಾಟ ಮಾಡ್ತಾ ಇದ್ದವ್ರೆ. ನಾವು ಹೋರಾಟ ಮಾಡ್ತಾ ಇದ್ದೀವಿ. ನಾವೀಗೇನು ಪಾರ್ಟಿಗೆ ನಾನು ಮೆಸೇಜ್ ಕೆಟ್ಟದಾಗಿ ಮೆಸೇಜ್ ಕೊಡಕ್ಕೆ ಕರೆದಿಲ್ಲ. ಇತ್ತೀಚೆಗೆ ಹಿಂದೆ BSP ಇತ್ತು, ಇವತ್ತು ನಮ್ಮ ರಾಜ್ಯದಲ್ಲಿ BSP ಅಡ್ರೆಸ್ ಇಲ್ಲ. ಯಾಕೆಂದ್ರೆ ನಾವೆಲ್ಲ ಕಾಂಗ್ರೆಸ್ ಬೆಂಬಲಿಸ್ಕೊ ಬರ್ತಾ ಇದ್ದೀವಿ. ಕಾಂಗ್ರೆಸ್ ಇಂದ ನಾವು ಓಟ್ ಕೊಟ್ಟವ್ರಿಗೆ ನೀವೆಲ್ಲ ಗೆದ್ದಿರೋದು. ಕಾಂಗ್ರೆಸ್ ನಿಮ್ಮೊಬ್ಬರಿಂದ ಏನ್ ಗೆದ್ದಿಲ್ಲ. ನಾವು ದಲಿತರು 80% 90% ಕಾಂಗ್ರೆಸ್ಗೆ ಓಟ್ ಕೊಟ್ಟೋದಕ್ಕೆ ಗೆದ್ದಿರೋದು. ನೀವು ಐಯಿಂದ ಮಾಡಿ, ನಾನು ಐಯಿಂದ ಮಾಡೋದಕ್ಕೆ ವಿರೋಧ ಇಲ್ಲ, ನಮ್ಮನ್ನು ಕರೀರಿ, ನಮ್ಮ ಹೆಸರು ಹೇಳಿ. ಐಯಿಂದ ಅಂದ್ರೆ ಏನು? ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತನಲ್ಲಿ ನೀವು ಅವಕಾಶ ಕೊಡ್ತಾ ಇದ್ದೀರಿ. ಎಲ್ಲಿ ಕೊಟ್ಟಿದ್ದೀರಿ ತೋರಿಸಿ. ಪರಮೇಶ್ವರ್ ಮನೆಗೆ ಹೋಗ್ತೀರಿ, ಪರಮೇಶ್ವರ್ ಸಾಹೇಬ್ರ ಮನೆಗೆ ಹೋಗ್ತೀರಿ, ಊಟ ಮಾಡಿಸ್ತೀರಿ. ಮುಂದಿನ ಮುಖ್ಯಮಂತ್ರಿ ಅಲ್ಲ, ಇನ್ನೆರಡು ಪೇಪರ್ ಅಲ್ಲಿ ನೋಡಿದ್ರೆ ಇನ್ನಿಬ್ಬರ ಹೆಸರು ಬರ್ತಾ ಇರ್ತದೆ. ಮಾಡಬೇಕು ಅನ್ನೋ ದೃಷ್ಟಿ ನಿಮ್ಗೆ ಪ್ರೀತಿ ವಿಶ್ವಾಸ ಇದ್ರೆ ಮಾಡಿ. ನಾನು ಪರಮೋತ್ಸವ ಮಾಡಬೇಕು ಅಂತ ಹೇಳಿ ನಾನು ಮೈಸೂರು ಜಿಲ್ಲೆಯಲ್ಲಿ ಈ ಭಾಗದಲ್ಲಿ ಚಾಮರಾಜನಗರ ನಮ್ಮ ಈ ಜಿಲ್ಲೆಯಲ್ಲಿ ದಲಿತರು ತುಂಬಾ ಜನ ಇದ್ದಾರೆ. ಅದರಿಂದ ನಾನು ನಮ್ಮ ಒಬ್ಬರ ರಾಜ್ಯದ ಲೀಡರು, ಅವ್ರಿಗೆ ಎಲ್ಲ ಅರ್ಹತೆನೂ ಐತೆ. ಅವ್ರಿಗೆ ಅವ್ರೇನು ವಿದ್ಯೆ ಇಂತ ಇಲ್ಲ, ಅಮೆರಿಕದಿಂದ ಓದ್ ಬಂದಿದ್ದಾರೆ. ಎಲ್ಲಾ ತರದಲ್ಲಿ ಬಡವ್ರಿಗೆ ಸ್ಕೂಲ್ಗಳು ನಡೆಸ್ತಾ ಇದ್ದಾರೆ. ಅವ್ರನ್ನ ಪರಮೇಶ್ವರ ಮಾಡೋಣ ಅಂದ್ಬಿಟ್ಟು ನಾವು ಒಂದು ಕಮಿಟಿ ಮಾಡಿ ನಾನು ಕರೆದು ಮಾಡೋಣ ಅಂದ್ರೆ ಅದಕ್ಕೆ 108 ಅಗ್ನ ಬಂತು. ಯಾಕೆಂದ್ರೆ ಮೈಸೂರು ಜಿಲ್ಲೆಗಳಲ್ಲಿ ನೀವೇ ಲೀಡರ್ ಆಗಿರ್ಬೇಕು, ಬೇರೆಯವ್ರು ಯಾರು ಲೀಡರ್ ಆಗ್ಬಾರ್ದು ಅಂತ ಪರಿಸ್ಥಿತಿನೂ ನಾವು ಎದುರಿಸ್ತಾ ಅವತ್ತು. ಯಾಕೆಂದ್ರೆ ನೀವು ನೋಡಿರ್ಬೇಕು, ಅವತ್ತು ಎಲ್ಲ ಬಂದಿದ್ರು. ಇವತ್ತು ಪರಮೇಶ್ ಸಾಹೇಬ್ರೆ ಅವರೇ ಹೇಳಿದ್ರು, ಅವ್ರಿಗೆ ನೀವು ಹೋಗೋದ್ ಬೇಡ ಅಂತ ಅಡೆತಡೆಗಳು ಬಂತು. ಅಂತ ಒಂದು ಪರಿಸ್ಥಿತಿಲಿ ಇವತ್ತು ಮುಂದಿನ ದಿನಗಳಲ್ಲಿ ಒಂದು ಬೃಹತ್ ಸಮಾವೇಶ ಮಾಡಬೇಕು. ಎಲ್ಲ ಲೀಡರ್ಗಳ ತಾವು ಚರ್ಚೆ ಮಾಡಿ, ಎಲ್ಲ ಹಿರಿಯ ಲೀಡರ್ಗಳು, ಸಂಘಟನೆ ಅಧ್ಯಕ್ಷರುಗಳು, ಮತ್ತೆ ಇನ್ನೂ ಅನೇಕ ಬುದ್ಧಿಜೀವಿಗಳು, ಎಲ್ಲ ಸಣ್ಣ ತುಳಿತಕ್ಕೆ ಒಳಗಾಗಿರೋಂಥ ಸಣ್ಣ ಸಮಾಜನವೇ, ಕೆಲವು ನಮ್ಮ ಆಚಾರ್ಯರು ಬಂದಿದ್ದಾರೆ, ಗಾಣಗ ಸಾಹೇಬ್ರು ಎಲ್ಲ ಬಂದಿದ್ದಾರೆ. ಇಲ್ಲಿ ಎಲ್ಲ ಸಮಾಜನೂ ಇದೆ. ನಾವೇನು ಬರೀ ದಲಿತರೇ ಇಲ್ಲ, ಎಲ್ಲಾರ್ಗೂ ಅವ್ರಿಗೆ ಮುಂದಿನ ಪಂಚಾಯತಿ ಚುನಾವಣೆಗಳಲ್ಲಿ ಅವಕಾಶ ಸಿಕ್ಕಲ್ಲ ಅಂತ ಅವ್ರು ಹೇಳ್ಕೊಂಡ್ರು. ಈ ವೇದಿಕೆಯಲ್ಲಿ ಹೇಳೋದ್ ಬೇಡ ಅಂತ ಅವ್ರನ್ನ ನಾನು ಆ ವಿಚಾರನ ಬಿಡಿಸ್ದೆ. ನೀವೆಲ್ಲ ಐಯಿಂದ ಅಂದಾಗ ನಮ್ಮನ್ನು ಐದವ್ರ ಜೊತೆ ಕರ್ಕೊ ಹೋಗಿ ಬರೀ ನೀವು ಅಧಿಕಾರ ತಗೊಳ್ಳೋದಲ್ಲ, ಬೇರೆಯವ್ರಿಗೂ ಅಧಿಕಾರ ಕೊಡ್ಸಿ. ನಮ್ಮ ಉದ್ದೇಶ ನಿಮ್ಗೆ ಓಟ್ ಹಾಕ ಬಂದಿಲ್ವ? ನಾವು ಓಟ್ ಹಾಕಿದ್ದೀವಿ, ನಮ್ಮ ಸಮಾಜ ಓಟ್ ಹಾಕಿದೆ. ನಾನ್ ಬೇಜಾರಾಗಿ ಹೊರಗಡೆ ಇರ್ಬೋದು. ಯಾಕೆ ನನ್ನ ಕಾಂಗ್ರೆಸ್ ಪಾರ್ಟಿಯಿಂದ ಹೊರಗಡೆ ಹೋದೆ ಅಂತಂದ್ರೆ, ಕೈಯಿಂದ ಮುಟ್ಟಾಕ್ತವ್ರೆ ಹುಣಸೂರಿಂದ ನಾವು. ದೇವರಾಜ ಅರಸು ಅವ್ರ ಹೆಸರಲ್ಲಿ ನಮ್ಮ ಮಾದೇವಪ್ಪನವರು ಜಿಲ್ಲಾ ಮಂತ್ರಿಗಳು ನನ್ನ ಕರೆಸಿ, ನಾನು ವರದರಾಜ ಅನ್ನೋರನ್ನ ಕರೆಸಿ ಗೌರ್ಮೆಂಟ್ ಗೆಸ್ಟ್ ಮೈಸೂರಲ್ಲಿ ನೀವು ಐಯಿಂದ ಮಾಡಲೇಬೇಕು, ಐಯಿಂದ ಮಾಡಿ ನೀವು ಅಂತ ಹೇಳಿ ನಮಗೆ ಕಳಿಸಿದಂಥ ಸಮಯದಲ್ಲಿ ಹುಣಸೂರಿನಲ್ಲೇ ದೇವರಾಜ ಅರಸು ಅವರ ಹೆಸರಲ್ಲಿ ಐಯಿಂದನ ನಾವು ಸ್ಟಾರ್ಟ್ ಮಾಡಿದ್ವು. ಅದಾದ್ಮೇಲೆ ಹಾಸನ ಗೀಸನ ಎಲ್ಲ ಕಡೆ ನಾವು ಐಯಿಂದಾಗಲಿ ಭಾರಿ ಹೋರಾಡಿದ್ದೀವಿ.